ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 583. ಯಾರ್ಯಾರು ಇನ್ನೂ ನಮ್ಮ CBR ನೀತಿಕತೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕತೆ ದುಷ್ಟ ಅತ್ತೆ, ಅಂದರೆ ಕೆಟ್ಟ ಅತ್ತೆ. ಹಸ್ತಿನಾಪುರ ಅನ್ನೋ ಒಂದು ಊರು. ಅಲ್ಲಿ ಹರಿಸ್ವಾಮಿ ಅಂತ ಒಬ್ಬ ವರ್ತಕ ಇದ್ದ. ಅವನ ಹೆಂಡತಿ ಆವಂತಿಕ. ಇವನಿಗೆ ವ್ಯಾಪಾರ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡಿಕೊಂಡಿದ್ದ. ಆದರೆ ಒಂದೇ ಒಂದು ಅವನ ಸಮಸ್ಯೆ ಏನಪ್ಪ ಅಂದರೆ, ಸ್ವಂತ ಮನೆ ಇದೆ, ಅವನಿಗೆ ಯಾರು ಇಲ್ಲಿ ಬಂಧುಗಳಿಲ್ಲ. ಅವನ ಹೆಂಡತಿ ಕಡೆ ಬಂಧುಗಳೇ ಈ ಊರಿನಲ್ಲಿ ಇರೋದು. ಇವನೆಲ್ಲೋ ಬೇರೆ ಕಡೆಯಿಂದ ಬಂದವನು. ಈ ಆವಂತಿಕ ಮಹಾ ನೀಚ ಹೆಂಗಸು, ಬಜಾರಿ. ಹೊರಗಡೆಗೆಲ್ಲರ ಜೊತೆ ಭಾಳ ನೈವ ಮಾತಾಡಿದ ಸಹಿತ ಗಂಡನನ್ನು ಭಾಳ ಹಿಂಸೆ ಮಾಡ್ತಿದ್ಲು. ಅವನ ಬಗ್ಗೆ ಅನುಮಾನ, ಬೈಯೋದು, ಹಂಸೋದು ಇವೆಲ್ಲ. ಮಕ್ಕಳಿರಲಿಲ್ಲ, ಅಂತೂ ಇಂತೂ ಹರಕೆ ಹೊತ್ತರು, ಒಂದು ಮಗು ಹುಡ್ತು. ಹಾಗಾಗಿ ಆ ಮಗುವಿಗೆ ಕೃಷ್ಣಸ್ವಾಮಿ ಅಂತ ಹೆಸರಿಟ್ಟು. ಮಗು ಬೆಳೀತು 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 ತರುಣನಾಯಿತು. ಈಗ ಅಪ್ಪ ಹರಿಸ್ವಾಮಿಗೆ ಚಿಂತೆ. ಮಗನಿಗೆ ಮದುವೆ ಮಾಡಬೇಕು, ಅವನು ವಿದ್ಯಾಭ್ಯಾಸ ಆಗಿದೆ, ವ್ಯಾಪಾರದ ಎಲ್ಲ ಏನು ಚಾಕೆ ಅಂತ ಕಲ್ತ್ಬಿಟ್ಟಿದ್ದಾನೆ. ಅಪ್ಪನ ವ್ಯವಹಾರ ನೋಡ್ಕೊಂಡು ಹೋಗ್ತಾನೆ ಅನ್ನೋ ಧೈರ್ಯವೂ ಇದೆ. ಯಾಕೆ ಅಪ್ಪನಿಗೆ ಚಿಂತೆ ಅಂದರೆ, ತನ್ನ ಹೆಂಡತಿ ಬಜಾರಿ, ನಾಳೆ ಬಂದಂಥ ಹುಡುಗಿಯನ್ನು ಬಳಸ್ತಾಳೋ ಇಲ್ಲೋ ಏನು ಅಂಥೇಳಿ. ಸರಿ, ಅದಕ್ಕೆ ಒಂದು ಆಯ್ಕೆ ಏನಪ್ಪ ಅಂದರೆ, ತನ್ನ ಹೆಂಡತಿ ಆವಂತಿಕಾಗೆ ಬಿಟ್ಬಿಡ್ದು, ನೀನು ಯಾರನ್ನ ಬೇಕೋ ಅವ್ರನ್ನ ಆರಿಸ್ಕೋ, ನೀನು ಹೇಳಿದ ಹುಡುಗಿನ ಮದುವೆ ಆಗ್ತೀವಿ. ಹಂಗೆ ಮಗನಿಗೆ ಮದುವೆ ಮಾಡಿಬಿಟ್ರೆ ಏನಾಗುತ್ತೆ, ಗೃಹ ಶಾಂತಿ ಇರುತ್ತೆ ಅಂತ. ಹಾಗೆ ಮಾಡ್ದ. ಇವಳು ಅವ್ರ ನೆಂಟರ ಕಡೆ ಯಾವುದು ಹುಡುಗಿ ತಂದು ಮದುವೆ ಮಾಡಿದ್ಲು. ಆದರೆ ಹರಿಸ್ವಾಮಿ ಅನುಮಾನ ಪಟ್ಟಂಗೆ ಆಯಿತು. ಯಾಕೆ? ಇವಳು ಹೊಟ್ಟೆ ಉರಿ ಜಾಸ್ತಿ. ಸೊಸೆ ಬಂದವಳು ನೋಡಲಿಕ್ಕೇನು ಭಾಳ ಸುಂದರ, ಸಾಧಾರಣವಾಗಿ ಇದ್ಲು. ಆದರೆ ಕೆಲಸ ಬಗ್ಸಿಯಲ್ಲಿ ಭಾಳ ಜಾಣೆ, ಅಡುಗೆ ತುಂಬ ಚೆನ್ನಾಗಿ ಮಾಡೋಳು. ಅದಕ್ಕೆ ಹೊಟ್ಟೆ ಉರಿ ಇವಳಿಗೆ. ಏನು ಮಾಡಿದರೂ ಸಂಕಟ, ಏನು ಮಾಡಿದರೂ ಅವಳು ಗೋಳು ಹೇಳ್ಕೊಳ್ಳು. ಆವಾಗ ಹರಿಸ್ವಾಮಿ ಹೀಗೆಲ್ಲ ಮಾಡಬಾರ್ದು ಅಂದಾಗ ಸೊಸೆ ಮುಂದೆನೇ ಗಂಡನಿಗೆ ತುಂಬ ಕೆಟ್ಟ ಕೊಳಕ ಬೈದು ಬಿಟ್ಟ. ನಿನಗೂ ನಿನ್ನ ಸೊಸೆಗೂ ಏನೋ ಸಂಬಂಧ ಇದೆ ಅಂತೆಲ್ಲ ಹೀನಾಯೋ ಮಾತಾಡ್ಬಿಟ್ರು. ಮನನೊಂದಂತಹ ನಮ್ಮ ಹರಿಸ್ವಾಮಿ ಈ ಸಂಸಾರವೇ ಬೇಡ ಅಂಥೇಳಿ ಎಲ್ಲೋ ದೇಶಾಂತರ ಹೋಗಿಬಿಟ್ಟ. ಆದರೆ ಹೋದಾಗ ಏನಾಯಿತು, ಎಲ್ಲೋ ನಿನ್ನ ಗಂಡ ಎಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಎಲ್ಲರ ಮೊದಲು ಕತೆ ಕಟ್ಟಿ ಹೇಳಿಲ್ಲ. ಕನಸಿನಲ್ಲಿ ಆ ಬದ್ರಿ ಯಾರದು ಬದ್ರಿ ನಾರಾಯಣ ಕಾಣಿಸ್ಕೊಂಡು ಬಾಬಾ ಅಂತ ಕರೆದಂಗೆ ಆಯ್ತಂತೆ. ಹಾಗಾಗಿ ಬದ್ರಿ ಹತ್ರ ಹೋಗಿದ್ದಾರೆ, ಅಲ್ಲಿ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ಅಂತ ಹೇಳ್ಕೊಡ್ತಾ ಬಂದುಬಿಟ್ರು. ಮರ್ಯಾದೆ ಉಳಿಸ್ಕೊಂಡು. ಇದು ನಮ್ಮ ಕೃಷ್ಣಸ್ವಾಮಿಗೂ ಗೊತ್ತಾಯಿತು. ಹೆಂಡತಿಗೆ ಹೇಳ್ದ, ನೋಡು ನಮ್ಮಮ್ಮ ಬಹಳ ಜೋರು, ನಮ್ಮಪ್ಪನೇ ಓಡೋಲ್ಲ, ನೀನು ನೋಡಿದ್ಯಾ. ನಾವೇನು ಮಾಡೋ ಹಾಗಿಲ್ಲ, ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ, ಯಾರ ಮುಂದೆ ಹೇಳಿದೆ ಅಮ್ಮನಿಬ್ಬರು ಅನುಸರಿಸ್ಕೊಂಡು ಹೋಗೋಣ ಅಂತ ಹೇಳ್ದ. ಒಳ್ಳೆ ಹುಡುಗಿ ಪಾಪ, ಅದು ಹ್ಞೂ ಅಂತು. ಇವನು ಸಹಿತ ಅಮ್ಮನಿಗೆ ಎದುರು ಹೇಳಿದಂಗೆ, ಅಮ್ಮ ಹೇಳಿದಕ್ಕಮ್ಮ ನೀನು ಹೇಳಿ ಸರಿ ಅಂತ ಹೇಳ್ಕೊಡ್ತಾ ಬಂದುಬಿಟ್ಟ. ಆದರೆ ಇವಳಿದ್ದಲ್ಲ ಹೊಟ್ಟೆ ಉರಿ ಆವಂತಿಕ ಅತ್ತೆ, ಅವಳಿಗೆ ಸೊಸೆ ಭಾಳ ಚಂದ ಕೆಲಸ ಮಾಡಿದರೆ, ಕಸ ಎಲ್ಲ ಹೊಡೆದ್ನೆಲ್ಲ ಅವ್ರ ಸೂಪರವಾಗಿದ್ದರೆ ತಾನೇ ಒಂದಿಷ್ಟು ಹೊರಗಡೆ ಕಸ ಎಲ್ಲ ಹಾಕಿ ಏನೇ ಕಸ ಹೊಡೆದಿಲ್ಲ ಅಂತ ಅವಳ ಮೇಲೆ ದಬಾವಣೆ ಮಾಡೋಳು. ಇವಳು ಮದುವೆಯಾಗಿ ಬರ್ತಿದ್ದಂಗೆ ಮನೆಯಲ್ಲಿ ಕೆಲಸಗಾರರೆಲ್ಲ ಕಳಿಸಿ ಎಲ್ಲ ಕೆಲಸ ಇವಳ ಮೇಲೆ ಬೀಳಂಗೆ ಮಾಡಿದ್ಲು. ಜೊತೆಗೆ ಅಡುಗೆ ಮಾಡಿ ಕಾಫಿ ಮಾಡಿ ತಂದು ಕೊಟ್ಟರೆ ತುಂಬ ಘಮ ವಾಸನೆ. ಏನೇ ನಿಮ್ಮನೆ ಹಾಳಾಗೋಗ, ಟೀ ಮಾಡೋದು ಬಿಟ್ಟು ಕಾಫಿ ಮಾಡಿದ್ಯಾ ಅಂತ ಬೈಯೋಳು. ಟೀ ತಂದು ಕೊಟ್ಟರೆ, ಏನೇ ಯಾರೇ ಹೇಳಿದ್ದು ಟೀ ಮಾಡೋಕ್ಕೆ, ನನಗೆ ಬೇಕಾಗಿದ್ದು ಯಾವುದು, ನನಗೆ ಬಿಸಿ ಬಾದಾಮಿ ಹಾಲು ಬೇಕು ಅನ್ನೋಳು. ಬಾದಾಮಿ ಹಾಲು ತಂದು ಕೊಟ್ಟರೆ ಇದೇನೇ ಬಾಯಿ ಸುಡುತ್ತೆ, ಬಿಸಿ ಇದೆ ಅಂತ ಅವಳ ಮೇಲೆ ಉಗಿಯೋಳು. ಸ್ವಲ್ಪ ಮಧ್ಯಮ ಇದ್ದರೆ, ಏನೇ ಕಟ್ಟೆ ಹುಚ್ಚೆ ಇದ್ದಂಗಿದೆ ಇಂಥದ್ದು ಕುಡಿತಾರೆ ಅಂತ ಮತ್ತೆ ಬೈಯೋಳು. ಅಡುಗೆ ಅನ್ನ ಹುಳಿ ಮಾಡಿದರೆ, ಯಾಕೆ ಹುಳಿ ಮಾಡ್ತೀವಿ, ಸಾರು ಯಾಕೆ ಮಾಡಿಲ್ಲ ಅನ್ನೋಳು. ಬಿಸಿಬೇಳೆ ಮಾಡಿದರೆ ವಾಂಗಿಭಾತ್ ಯಾಕೆ ಮಾಡಿಲ್ಲ ಅನ್ನೋಳು. ಪಾಯಸ, ಅಕ್ಕಿ ಕಡಲೆಬೇಳೆ ಪಾಯಸ ಮಾಡಿದ್ರೆ ಶಾವಿಗೆ ಪಾಯಸ ಮಾಡೋದಿಲ್ಲ ಯಾಕೆ ಅನ್ನೋಳು. ಹೋಳಿಗೆ ಮಾಡಿದರೆ ಕೊಡಬೇಕು ಮಾಡಲಿಲ್ಲ. ಏನು ಮಾಡಿದ್ದು ಇಂಥದ್ದು ಮಾಡಿದ್ರೆ ತೃಪ್ತಿ ಇಲ್ಲ, ಹೊಡಿ ಬಡಿ ಅವಳು ಹಂಸೋದು ಇದೆಲ್ಲ ಮಾಡಿಬಿಟ್ರು. ಒಳ್ಳೆ ಸೀರೆ ಉಟ್ಕೊಳ್ಳೋಂಗಿಲ್ಲ, ಹಳತಿದ್ದು ತಂಗಳು ತಿನ್ನಬೇಕು, ಗಂಡ ಹೆಂಡತಿ ಒಟ್ಟಿಗೆ ಇರೋಂಗಿಲ್ಲ. ಸಂಕಟ ಇವಳಿಗೆ. ಗಂಡ ಹೆಂಡತಿ ಒಟ್ಟಾಗಿದ್ರು, ತನ್ನ ಗಂಡ ಓಡೋಗಿದ್ದಾನಲ್ಲ ಅಂತ. ಕೊನೆಗೆ ಏನಾಯ್ತಪ್ಪ ಅಂದರೆ, ಇವಳು ಎಲ್ಲೋ ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಯಾವನು ಮಿಂಡನ್ನು ನೋಡೋಕೆ ಹೋಗಿದ್ದೆ ಅಂತೇಳಿ ತುಂಬ ಕೆಟ್ಟಾಕೊಳಕ್ಕೆಲ್ಲ ಬೈದ್ಬಿಡು. ಗಂಡ ರಕ್ಷಣೆ ಮಾಡ್ತಿಲ್ಲ. ಹುಡುಗಿ ತುಂಬ ಬೇಜಾರಾಯಿತು. ತವ್ರ ಮನೆ ಕಡೆ ಬಲ ಇಲ್ಲ, ಎಲ್ಲೋ ಓಡೋಗೇ ಬಿಡ್ತು.
ಸೊಸೆ ಇಲ್ಲ ಇಲ್ಲ ಅನ್ಕೋತಾಯಿತ್ತು. ಒಂದು ಕತೆ ಕಟ್ಟಿದ್ಲು. ಮತ್ತೆ ಗಂಡ ಬದರಿಗೆ ಹೋದಂಗೆ ಅವಳಿಗೆ ಯಾರೋ ಒಬ್ಬ ಪ್ರೇಮಿ ಇದ್ದಂತೆ, ಅವಳು ತೀರ ನೀಚಳು, ಹಾಗಾಗಿ ಅವನ ಜೊತೆ ಓಡೋಗ್ಬಿಟ್ಲು ಅಂತ. ಸರಿ, ಬಂಧುಗಳೆಲ್ಲರೂ ಸಹಿತ ಅವಂತಿಕಾನ ಬಂಧುಗಳೇ, ಅಣ್ಣ ತಮ್ಮ ಈ ತಂಗಿ ಅವ್ರದ್ದು ನೆಂಟು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಇದ್ದರು. ಎಲ್ಲ ಹೇಳಿದ್ರೆ, ನೋಡೋ ಕೃಷ್ಣಸ್ವಾಮಿ ಇನ್ನೊಂದು ಮದುವೆ ಆಗುವ, ಪಾಪ ನಿಮ್ಮಮ್ಮ ಒಂಟಿ, ನಿಮ್ಮಪ್ಪ ಯಾವಾಗ ಬರ್ತಾನೆ ಏನೋ ಅಂತ ಬಲವಂತ ಮಾಡಿದ್ರು. ಇವನಿಗೆ ಇಷ್ಟ ಇರಲಿಲ್ಲ. ಇನ್ನೊಂದು ಹೆಣ್ಣನ್ನು ಅವ್ರ ಕಡೆ ತಂದು ಮದುವೆ ಮಾಡಿಬಿಟ್ರು. ಈ ಹುಡುಗಿ ಸುಂದರಿ, ನೋಡಲಿಕ್ಕೆ ಎರಡು ಕಣ್ಣು ಸಾಲದು, ಒಳ್ಳೆ ಬಿಳಿ ಬಣ್ಣ, ಗುಂಗುರು ಕೂದಲು, ಒಳ್ಳೆ ಕಮಲದ ಹೂವಿನ ಕಣ್ಣುಗಳಿದೆ, ಸಂಪಿಗೆ ಹೂವಿನ ಮೂಗಿದೆ, ದಾಳಿಂಬೆ ದಂತ ಪಂಕ್ತಿ ಇದೆ. ಇಷ್ಟು ಜಡೆ, ನಡೆದ್ರೆ ಹಂಸ ನಡಿಗೆ. ಇದನ್ನು ಹೊಟ್ಟೆ ಶುರುವಾಗ್ಬಾರ್ದು, ಹೊಟ್ಟೆ ಊರಿ. ಏನೇ ಹಿಂಗೆ ಇಷ್ಟು ಜಡೆ ಬಿಟ್ಕೊಂಡು ಹೋಗ್ತಾ ಇದೆಯಾ? ಜಡೆ ಉದ್ದ ಕಮ್ಮಿ ಇರಬೇಕು, ಮನೆಯಲ್ಲೆಲ್ಲ ಕೂದಲು ಬೀಳುತ್ತೆ, ಅಂದಲ್ಲೆಲ್ಲ ಬೀಳುತ್ತೆ ಅಂತ ಹಂಸಕ್ಕೆ ಶುರು ಮಾಡಿದ್ಲು. ಕಣ್ಣು ಹಿಂಗೆ ಇರಬಾರ್ದು ಕಣೆ, ದೊಡ್ಡಗಿರಬೇಕು, ನೋಡಿ ಜಗತ್ತನ್ನೆಲ್ಲ ನೋಡಬೇಕು ಅಂತ. ಮೂಗು ನೀನು ನಂಗೆ ಸಣ್ಣಗೆ ತಳ್ಳಗಿದ್ರೆ ನಂಗೆ ಉಸಿರು ಸಿಕ್ಕಂಡು ಸತ್ತೋಗ್ಬಿಡ್ತೀಯ. ನಮ್ಮ ನೋಡು ಮೂಗು ಒಳ್ಳೆ ಗಂಮೆಣ್ಸಿಕಾಯಿ ಇದೆ ಅನ್ನೋಡು. ಅವಳು ಹಲ್ಲು ನೋಡಿ ರವೆ ಉಂಡೆ ಚಕ್ಕೆಯಲ್ಲಿ ತಿನ್ನೋಕ್ಕಾಗಲ್ಲ, ನನ್ನ ಬಾಯಿ ನೋಡಿ ಹೆಂಗಿದೆ, ಒಂದೊಂದು ಉಂಡೆ ಒಂದೇ ಸಲ ತಿಂತೀನಿ, ಇದೇನಿದು ಪುಟ್ಟ ಬಾಯಿ ಅಂತ ಹಂಗಿಸಿದ್ಲು. ಇದಲ್ಲದೆ ಅನ್ನ ನೀರು ಕೊಡದೆ ಹಂಗಿಸಿ ಒದ್ದಾಡಿಸಿ ಏನೇನೋ ಮಾಡಿದ್ರಿಂದ ಹುಡುಗಿ ಮನನೊಂದು ನೇಣು ಹಾಕೊಂಡು ಸತ್ತೋಗ್ಬಿಡ್ತು. ಸರಿ, ಎಲ್ಲನೂ ಕ್ರಿಯಾಕರ್ಮ ಎಲ್ಲ ಆಯಿತು. ಬಂಧುಗಳೆಲ್ಲ ಮತ್ತೆ ಇವ್ರ ಅಮ್ಮ ಇಲ್ದಿದ್ದಾಗ ಹೇಳಿದ್ರು, ಒಂದು ಮದುವೆ ಆಗ್ಬಿಡು ಅಂಥೇಳಿ. ನಕ್ಕ, ನೀವೆಲ್ಲ ಇದ್ದೀರಿ, ಒಂದು ಸತ್ಯ ಹೇಳ್ತೀನಿ, ನೀವು ನಂಬಲ್ಲ, ನಮ್ಗೆ ಗೊತ್ತು. ನಮ್ಮಮ್ಮ ನೀವು ತಿಳ್ಕೊಂಡಷ್ಟು ಒಳ್ಳೆಯವಳಲ್ಲ, ನಾನು ಭಾಳ ಪ್ರೀತಿ ಮಾಡಿ ಬೆಳೆಸಿದ್ದಾಳೆ, ಇಲ್ಲ ಅನ್ನಲ್ಲ, ತಾಯಿ ಬಗ್ಗೆ ದೂರ ಹೇಳಬಾರ್ದು. ಆದರೆ ನಮ್ಮ ಅಪ್ಪನ ಗೋಳು ಹೇಳ್ಕೊಂಡೇ ಅವನು ಓಡಿ ಹೋಗೋಂಗೆ ಮಾಡಿದ್ಲು. ಎಲ್ಲಿ ಹೋದ್ನೋ ಗೊತ್ತಿಲ್ಲ, ಮನನೊಂದು ಅವಮಾನ ಮಾಡಿಬಿಟ್ಲು. ನನ್ನ ಹೆಂಡ್ತಿಗೂ ನಮ್ಮ ಅಪ್ಪನಿಗೂ ಸಂಬಂಧ ಕಲ್ಪಿಸ್ಬಿಟ್ಲು. ಜೊತೆಗೆ ನನ್ನ ಹೆಂಡತಿ ಬಗ್ಗೆ ಹೀನಾಯವಾಗಿ ಮಾತಾಡಿದ್ದಕ್ಕೆ ಅವಳು ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ಆ ಪಾಪ ನನ್ನನ್ನು ಸುತ್ಕೊಂಡು ಕೊರಗ್ತಾ ಇತ್ತು. ಇನ್ನೊಂದು ಮದುವೆ ಮಾಡಿದ್ಲಪ್ಪ, ಎಷ್ಟು ಒಳ್ಳೆ ಹುಡುಗಿ, ಚಂದ. ಅವಳು ರೂಪ ಆ ಗುಡ ನೋಡಿ ಹೊಡ್ಕೊಂಡು ಹಂಗಿಸಿದ್ಲು. ಅವಳು ಈಗ ನೇಣು ಹಾಕ್ಕೊಂಡು ಸತ್ಲು. ದೆವ್ವಾಗಿ ಯಾರಿಗೆ ಕಾಡ್ತಾಳೋ ಗೊತ್ತಿಲ್ಲ. ಇನ್ನೊಂದು ಮದುವೆ ನಾನು ಆಗಲ್ಲ. ಯಾಕೆ? ಆ ಹುಡುಗಿನೂ ಸಹಿತ ಹೀಗೆ ಸಾಯುತ್ತೆ, ಅದರ ಪಾಪ ನನಗೆ ಬರುತ್ತೆ. ಇನ್ನೊಂದು ಹೆಣ್ಣನ್ನು ಬಾಳ್ಸೋಕ್ಕಾಗುತ್ತೆ, ಸಾಯಿಸೋದು ಬೇಡ, ನಾನು ಮದುವೆನೇ ಆಗಲ್ಲ ಅಂತ. ನಂಬಲೇ ಇಲ್ಲ. ಹುಚ್ಚ, ನಮ್ಮ ತಂಗಿ, ನಮ್ಮ ಅಕ್ಕ, ನಮ್ಮ ಅವ್ರಿಗಿತ್ತಿ, ಅಂಥವಳು ಇಂಥವಳು ಅಂತ ಅವಂತಿಕಾನ ಬಗ್ಗೆ ಹೊಗಳಿ ಇವನಿಗೆ ಬೈದು ಬಿಟ್ರು. ಇವನಾಯ್ತಪ್ಪ, ನಾನಂತೂ ಮದುವೆ ಆಗಲ್ಲ, ಏನಾದ್ರು ಮಾಡ್ಕೊಳ್ರಿ ಎಂದು ಬಿಟ್ಟ. ಆದರೆ ಇವ್ರಿಗೆಲ್ಲರಿಗೂ ಸತ್ಯ ತಿಳಿಸಬೇಕು. ಇಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡಿದ. ಅಮ್ಮ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ಲು. ಒಂದು 3 ತಿಂಗಳಾಗಿದೆ, ಎಲ್ಲ ಘಟನೆ ನಡೆದು. ಒಂದಿನ ಹೊಸ ಮದುವೆಗಾರ ಉಡುಪು ಹಾಕೊಂಡು ಬಿಟ್ಟಿದ್ದಾನೆ. ಏನೋ ಮಗನೇ ಹಿಂಗೆ ಅನ್ಕೂಡ್ಲ, ಅಮ್ಮ ನನ್ನ ಮದುವೆ ಆಯಿತು. ಮದುವೆ ಆಯ್ತಾ? ಎಲ್ಲೋ ನೀನು ಹೆಂಡ್ತಿ ನೋಡೋಣ, ನಂಗೆ ಹೇಳಿದ್ರೆ ಪರಲ್ಲ, ಮದುವೆ ಅಲ್ಲ, ಭಾಳ ಸಂತೋಷ ಅಂತ. ಅಮ್ಮ ಕುತ್ಕೋ, ಇಲ್ಲಿ ಹೇಳ್ತೀನಿ ನೋಡು, ಆ ಕಡೆ ಕೋಣೆ ಇದೆಯಲ್ಲ, ಅಲ್ಲಿ ಒಳಗಡೆ ಇದ್ದಾಳೆ ನನ್ನ ಹೆಂಡ್ತಿ, ಹೊರಗಡೆ ಬರಲ್ಲ, ಹೆದರ್ತಾಳೆ. ನಿನ್ನ ಬಗ್ಗೆ ಊರಿನಲ್ಲೆಲ್ಲ ಏನೇನೋ ಮಾತಾಡ್ತಾರೆ, ನೀನೇ ಇಬ್ಬರು ಸೊಸೆಯಿಂದ ಸಾಯಿಸಿದಂತೆ ಓಡಿಸ್ದಂತೆ ಅಂತ. ನಿಂಗೆ ಹಂಗೆ ಅಲ್ಲ, ಅಪವಾದ ಬರಬಾರ್ದು. ಅವರಪ್ಪ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಕೆಲಸ ಮಾಡ್ತಿದ್ದಾರೆ, ನಾಳೆ ಏನಾದ್ರು ನಮ್ಮಿಬ್ಬರನ್ನ ಜೈಲಿಗೆ ಹಾಕ್ಬಿಡ್ತಾರೆ. ಬೇಡಮ್ಮ, ಅವಳು ತಂಟೆಗೆ ಹೋಗ್ಬೇಡ. ನೋಡು, ಅಲ್ಲಿ ಆ ಡುಮ್ಮಿ ಒಬ್ಳಿದ್ದಾಳಲ್ಲ ಸೇವಕಿ, ಅವಳು ಯಾವಾಗಲೂ ಕಾವಲು ಕಾಯ್ತಾ ಕೂತಿರ್ತಾಳೆ, ಅವಳೆಲ್ಲೂ ಹೊರಗಡೆ ಹೋಗಲ್ಲ. ನಾನು ಹೆಂಡ್ತಿ ನೀನು ಸೇವೆ ಮಾಡೋಕ್ಕೆ ಹೊರಗಡೆ ಬರಲ್ಲ, ಅಲ್ಲೇ ಊಟ ತಿಂಡಿ ಮಾಡ್ಕೊಂಡು ಅವಳಲ್ಲಿ ಇರ್ತಾಳೆ, ನೀನು ಇಲ್ಲಿರು, ನಾನು ಇಲ್ಲೂ ನೀನು ಸೇವೆ ಮಾಡ್ತೀನಿ, ಅವಳ ಜೊತೆಗೂ ಇರ್ತೀನಿ. ಇದು ಬಿಟ್ಟು ಹಾಗೇನೇ ಏನಾಯ್ತಪ್ಪ ಅಂದರೆ, ಅಮ್ಮ ಒಂದು ಕಡೆಗೆ, ಸೊಸೆ ಅಲ್ಲೊಂದು ಕಡೆಗೆ, ಇವನು ಇಲ್ಲೊಂದಿಷ್ಟೊತ್ತು ಅಲ್ಲೊಂದಿಷ್ಟೊತ್ತು ಇರೋನು, ಕೋಣೆಯಲ್ಲಿ ಇರೋನು, ಕಿಸಿ ಮಾತಾಡೋನು. ಆದರೆ ಒಂದಿನೂ ಸೊಸೆ, ಹೊಸ ಸೊಸೆ, 3ನೇ ಸೊಸೆದು ಒಂದಿನ ಧ್ವನಿನೇ ಕೇಳಲಿಲ್ಲ. ಹೊರಗೆ ಬರ್ತಿಲ್ಲ, ಹೆಂಗಿದ್ದಾಳೆ ಅಂತ. ಹುಡುಗಿ 3 ತಿಂಗಳಾಯಿತು, ಸಂಕಟ ಆಗ್ತಾಯಿದೆ. ಆ ಸೊಸೆನ ಗೋಳು ಇಟ್ಕೋಬೇಕು, ಬೈಬೇಕು, ಏನಾದ್ರು ಮಾಡಬೇಕು, ಇಲ್ಲಿ ತೃಪ್ತಿನೇ ಇಲ್ಲ. ಸೊಸೆ ಕಂಡಿರ್ತಾನೆ, ಏನೂ ಕಾಣ್ತಾ ಇಲ್ಲ. ಅಯ್ಯಯ್ಯೋ, ಏನು ಮಾಡಲಿ ಅಂದ್ಕೊಳ್ತಿದ್ಲು. ಅದ್ರ ಎದುರುಗಡೆಗೆ ಅಲ್ಲಿ ಯಾರೋ ಪೈಲ್ವಾನ್, ಲೇಡಿ ಪೈಲ್ವಾನ್, ಡುಮ್ಮಿ ಬೇರೆ ಇದ್ಲಲ್ಲ, ಅವಳು ಹೋಗ್ತೀನಿ ಅಂದ್ರೆ ನಡೀರಿ ಯಜಮಾನ್ರು ಬೈತಾರೆ ಅಂತ ಕಳಿಸ್ಬಿಡೋಳು. ಮಾಡ್ತೀನಿ ತಡಿ, ಅವಳು ಹೊರಗಡೆ ಬರಲ್ಲ, ನಾನು ನೋಡೋಕ್ಕಾಗಲ್ಲ, ಆದರೂ ಅವಳಿಗೆ ಸರಿಯಾಗಿ ಶಿಕ್ಷೆಯಾಗಿ ಮಾಡ್ತೀನಿ ಅಂತ ಹೇಳಿ ಒಂದಿನ ಬೆಳಗ್ಗೆ ಮನೆ ಹಿಂದ್ಗಡೆ ಹೋಗಿ ಒಂದು ದೊಡ್ಡ ಕಲ್ಲು ತೊಗೊಂಡು ತಲೆ ಮೇಲೆ ಹೊಡ್ಕೊಂಡು ಗಾಯ ಮಾಡ್ಕೊಂಡು ತಲೆ ಹೊಡ್ಕೊಂಡು ರಕ್ತ ಬರಂಗೆ ಮಾಡ್ಕೊಂಡ್ಬಿಟ್ಲು. ಬಾಯಿ ಬಡ್ಕೊಂಡ್ಲು. ಅಯ್ಯೋ ಬಂದ್ರು, ಅಯ್ಯೋ ಬನ್ರಿ, ನೋಡ್ರಿ ನನ್ನ ಸೊಸೆ ದುಷ್ಟಿ ರಾಕ್ಷಸಿ, ನನ್ನ ತಲೆ ಹೊಡೆದು ಸಾಯಿಸಿದ್ದೇಳೆ ನೋಡಿ, ಕಲ್ಲಲ್ಲಿ ಹೊಡೆದು ಹೊಯ್ಕೊಂಬಿಟ್ರು. ಎಲ್ಲ ಬಂಧುಗಳು ಅಕ್ಕಪಕ್ಕದ ಮನೆಗೆ ಬಂದು ನೋಡ್ತಾರೆ, ತಲೆ ಒಡೆದೋಗಿದೆ, ರಕ್ತ ಇಳಿತಾ ಇದೆ, ನರಳ್ತಾ ಇದ್ದಾಳೆ ಅವಂತಿಕ. ಅಯ್ಯೋ ಏನು ಅಂದರೆ, ನನ್ನ ಸೊಸೆ ಹಿಂಗೆ ಮಾಡಿದ್ಲು, ಗುಮ್ಮನ್ ಗುಸ್ಕಿ ರಾಕ್ಷಸಿ, ಹೊರಗೆ ಬರಲ್ಲ, ಈಗ ಬಂತೋಳು ನೋಡಿ ನನ್ನ ಮೇಲೆ ಹೊಟ್ಟೆವ್ರು ಹಿಂಗೆ ಮಾಡಿಬಿಟ್ಲು. ಅಯ್ಯೋ ಬಾಯಿ ಬಡ್ಕ. ಇವ್ರಿಗೆಲ್ಲ ಸಿಟ್ಟು ಬಂದ್ಬಿಡ್ತು.
ಅಷ್ಟೊತ್ತಿಗೆ ಅಲ್ಲಿಗೆ ಕೃಷ್ಣಸ್ವಾಮಿ ಬಂದ. ಏನೋ ಕೃಷ್ಣ, ಹಿಂಗಿದೆ ನಿನ್ನ ಹೆಂಡತಿ ರಾಕ್ಷಸಿ, ನೋಡು ನೀನು ಹೇಳಿದ್ದಲ್ಲ ಸುಳ್ಳು ಸುಳ್ಳು, ನೋಡು ನಿಮ್ಮ ಅಮ್ಮಂಗೆ ಹೆಂಗೆ ಮಾಡಿದ್ದಾಳೆ ಅಂತ ಕೂಡಲೇ ನಡಿಯೋಳು ಕೊಂದು ಬಿಡೋಣ, ಕೈ ಕಾಲು ಮುರಿಯೋಣ ಅಂತ ಹೇಳಿ ಹೊರಟು. ಕೈಯಲ್ಲಿ ಕೋಲು ಮಚ್ಚು ಎಲ್ಲ ಹಿಡ್ಕೊಂಬಂದುಬಿಟ್ಟಿದ್ದ. ಬಾಗಿಲು ಕಾಯ್ತಾ ಇದ್ದಲ್ಲ ಆ ಡುಂಬಿ ಅವಳಿಗೆ ಬೈದು ಓಡಿಸಿ ಸೀದಾ ಅವರು ಕೋಣೆ ಒಳಗಡೆ ಬಂದರು. ನೋಡಿದ್ರೆ ಮಂಚದ ಮೇಲೆ ಮುಸ್ಕಾಕೊಂಡು ಮಾಲ್ಕೊಂಡ್ಬಿಟ್ಟಿಯಾಳು ಹಾಕಾಸೋಸೆ. ಏನೇ ದೆವ್ವ, ನಿಮ್ಮ ಅತ್ತೆಗಲ್ಲಿ ತಲೆ ಹೊಡೆದು ಬಂದು ಇಲ್ಲಿ ಮಲ್ಕೊಂಡಿದ್ಯಾ ರಾಕ್ಷಸಿ, ಏಳು ಏಳು ಏಳೇಳು ಸಿಟ್ಟತ್ತೆ. ಅವ್ರ ಹೆಣ್ಮಗಳೊಬ್ಬಳು ಮುಸುಕ್ ತೆಗಿತಾಳೆ, ಎಲ್ಲ ತಲೆ ತಿರುಗಿ ಬೀಳಂಗಾಗ್ಬಿಡ್ತು. ಯಾಕೆ? ಮೂರನೇ ಸೊಸೆ ಹೆಂಗಿದ್ದಾಳೆ? ರಾಕ್ಷಸಿನ, ದೆವ್ವನ, ಭೂತನ? ಅಲ್ಲ, ಅಲ್ಲಿ ಮನುಷ್ಯಳೇ ಇಲ್ಲ. ಒಂದು ಗೊಂಬೆಗೆ ಸೀರೆ ಉಡಿಸಿ ಒಂದು ವಿಗ್ ಹಾಕಿ ಮಲಗಿಸ್ಬಿಟ್ಟಿಯ. ಏನೋ ಇದು ಅಂದಾಗ ಕೃಷ್ಣಸ್ವಾಮಿ ಹೇಳ್ದ, ಬಾಬಾ ನಾನು ಮೂರನೇ ಮದುವೆ ಆಗಲೇ ಇಲ್ಲ, ಆದರೆ ಏನಾಗತ್ತೆ ಅಂತ ಗೊತ್ತಿತ್ತು. ನೋಡಿದ್ರಲ್ಲ ನೀವೇನೆ ಸತ್ಯ ಏನು ಅಂತ. ನಾನು ಅವಾಗ ಹೇಳಿದ್ರೆ ನಂಬಲಿಲ್ಲ. ನಾನು ನಾಟಕ ಮಾಡಿದೆ ಸತ್ಯ ಹೊರಗೆ ಬರಬೇಕು ಅಂತ. ಏನು, ಒಂದು ಗೊಂಬೆಗೇನೆ ಮದುವೆ ಆಗಿದೆ ಅಂತೇಳಿ ಕೋಣೆಯಲ್ಲಿಟ್ಟೆ, ಬಾಗಿಲುಕಾಯಿಗೆ ಸೇವಕ್ಕೆ ಇಟ್ಟೆ. ನಮ್ಮಮ್ಮ ನೋಡಕ್ಕೆ ಬಿಡದೆ ಇದ್ದಂಗೆ ಇದುವರೆಗೂ ರಕ್ಷಣೆ ಮಾಡ್ತಿದ್ದೆ. ನಮ್ಮಮ್ಮ ಏನು ಮಾಡಿದ್ದಾಳೆ? ಹೊಟ್ಟೆ ಊರಿ ಅಸೂಯೆ, ಸೊಸೆಗೆ ಏನಾದ್ರು ಮಾಡಿ ಶಿಕ್ಷೆ ಆಗಬೇಕು, ಗೋಡೆ ಹಾಕ್ಕೋಬೇಕು ಅಂಥೇಳಿ ನೋಡಿ ಅವಳು ಇಲ್ಲೇ ಇಲ್ಲ. ಆದರೆ ಬಂದು ತಲೆ ಹೊಡೆದ್ಲು ಅಂತ ನಿಮ್ಮ ಮುಂದೆಲ್ಲ ದೂರ ಹೇಳಿದ್ದಾಳೆ. ಹೀಗೆಲ್ಲ ದೃಶ್ಯವನ್ನು ನೋಡಿ ನಿಮ್ಮ ಮುಂದೆ ಹೀಗೆಲ್ಲ ಮಾಡಿಬಿಟ್ಟಿದ್ದಾಳೆ. ಈಗ ಏನು ಮಾಡಬೇಕು ನೀವೇ ಹೇಳಿ ಅಂದಾಗ, ಹೌದಪ್ಪ ನಮ್ಮ ತಪ್ಪಾಯಿತು ಅಂಥೇಳಿ ಅವಂತಿಕಾಗಿ ಬೈದು, ನಾನು ನೀನು ನಮ್ಮ ಅಕ್ಕ ನಮ್ಮ ತಂಗಿ ನೀನೇನೋ ಭಾಳ ಒಳ್ಳೆ ಉಳ್ಕೊಂಡಿದ್ವಿ, ನಮ್ಮ ಭಾವ ನೀನೇ ಓಡ್ತಿರೋದು, ಸೊಸೆಂದ್ರೆಲ್ಲ ಕೊಂಡಿದ್ಯಾ, ನಿನ್ನ ಮನೆ ಹೋಗಲಿ ಅಂತ ಶಾಪ ಹಾಕಿ ಹೋಗಿಬಿಟ್ಟು ಇನ್ಮೇಲೆ ನಮ್ಮ ಮನೆ ಕಡೆ ಬರಬೇಡ ಅಂತ. ಇವನು ಸಹಿತ ಅಮ್ಮ ನಾನು ನಿನ್ನ ಜೊತೆಗಿರಲ್ಲ ಅಂಥೇಳಿ ಮಗನೂ ಸಹಿತ ಕೃಷ್ಣಸ್ವಾಮಿ ಯಾವುದೋ ಬೇರೆಯವ್ರಿಗೆ ಹೋಗಿ ಅಲ್ಲೇನೋ ಕೆಲಸ ಮಾಡಿಕೊಂಡು ಅಲ್ಲಿ ಯಾವುದೋ ಒಳ್ಳೆ ಹುಡುಗಿ ಮದುವೆಯಾಗಿ ಸುಖವಾಗಿದ್ನಂತೆ. ಈಗ ಒಂಟಿಯಾದಂಥ ಅವಂತಿಕನ್ನ ಅಕ್ಕಪಕ್ಕದವ್ರು ಮಾತಾಡಿಸ್ತಿಲ್ಲ, ಕಣ್ಣೀರು ಹಾಕ್ಕೊಳಕ್ಕೆ ಶುರು ಮಾಡಿದ್ಲು. ಗಂಡಿಲ್ಲ, ಮಗ ಇಲ್ಲ, ಸೊಸೆಂದ್ರಿಲ್ಲ, ಮೊಮ್ಮಕ್ಕಳಿಲ್ಲ, ಯಾರೂ ಇಲ್ಲ. ಅಯ್ಯಯ್ಯೋ ನಾನು ಎಂಥ ನೀಚಳಾಗಿಬಿಟ್ಟೆ. ನಾನು ಸುಖವಾಗಿರಲಿಲ್ಲ, ಗಂಡನೂ ಸುಖವಾಗಿರಲಿಲ್ಲ, ಮಗನನ್ನು ಸುಖವಾಗಿರಲಿಲ್ಲ, ಸೊಸೆದೆಲ್ಲ ಗೋಳೆಕೊಂಡು ಪ್ರಾಣ ಬಿಡೋಂಗೆ ಮಾಡಿದೆ. ನಂದು ಒಂದು ಜನ್ಮ ಅಂಥೇಳಿ ಕೊರಗಿ ಸತ್ತೋದ್ಲ. ನೋಡಿ ಮಕ್ಕಳೇ, ಯಾವತ್ತೂ ಸಹಿತ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳುತ್ತೆ. ಹೆಣ್ಣು ವಿವೇಕಿಯಾದರೆ, ಹೃದಯವಂತೆ ಆದರೆ, ಗುಣವಂತೆ ಆದರೆ ಆ ಮನೆ ಎಷ್ಟು ಸಂತೋಷಮಯವಾಗಿರುತ್ತೆ. ಎಲ್ಲೋ ಯಾವಂತಿಕಾನಂತ ನೀಚರು ಲಕ್ಷಕ್ಕೊಬ್ರು ಇರ್ತಾರೆ. ಎಲ್ಲ ಹೆಣ್ಮಕ್ಕಳು ತಮ್ಮ ಸಂಸಾರವನ್ನು ಚೆನ್ನಾಗಿಟ್ಕೊಳ್ಳೋದೇ ಗುರಿ. ಗಂಡನ ಪ್ರೀತಿಸ್ತಾರೆ, ಮಕ್ಕಳು ಪ್ರೀತಿಸ್ತಾರೆ. ಸಂಸಾರ ಅಂದರೆ ಏನದು ಆನಂದ ಸಾಗರ ಅನ್ನೋಂಗೆ ಮಾಡ್ತಾರೆ. ಪ್ರತಿ ಮನೆಯಲ್ಲೂ ಸಹಿತ ಇಂಥ ತಾಯಂದಿರು ಇರೋದ್ರಲ್ಲಿ ನೀವೆಲ್ಲ ಚೆನ್ನಾಗಿರೋದು. ಅದರಿಂದಲೇ ಮನೆ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ. ದೇಶ ಗಟ್ಟಿಯಾಗಿರ್ಬೇಕು, ಮನೆ ಚೆನ್ನಾಗಿರಬೇಕು. ಅದಕ್ಕೆ ಒಳ್ಳೆ ಹೆಣ್ಮಕ್ಳಲ್ವಾ ಹೆಣ್ಣು ಸಂಸಾರ ಕಣ್ಣು. ನೀವು ಒಳ್ಳೆ ಅಮ್ಮಂದ್ರು ಪಡೆದಿದ್ದೀರ, ಅಮ್ಮಂದ್ರಿಗೆ ಹೋಗಿ ಒಂದು ನಮಸ್ಕಾರ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ.